ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿದಂತಕ್ಕಂಥವರೆಲ್ಲರೂ ಕೂಡ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮಲ್ಲಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದರು? ಪ್ರಿಯರೇ, ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದರು? ಓದುವಾರ ಯಾರು ನೆನಪು ಮಾಡ್ತೀರಾ? 3 ವಾರಗಳಾಯಿತು ಒಂದು ಅಂಶವನ್ನು ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಯಾವುದು ಅಂಶ ಇರೋದು? ಸಭೆಯೇ ನಾವು ಏನಾಗಬೇಕು? ಕಾಪಾಡಿಕೊಳ್ಳಬೇಕಾಗಿದೆ. ನಮ್ಮ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಯಾವ ರೀತಿಯಾಗಿ ನಾವು ಕಾಪಾಡಿಕೊಳ್ತೀವೋ ಅದೇ ರೀತಿಯಾಗಿ ಆತ್ಮೀಯ ಜೀವಿತದಲ್ಲಿ ಕೆಲವೊಂದು ಸಂಗತಿಗಳ ವಿಷಯದಲ್ಲಿ ಅವುಗಳನ್ನು ನಾವು ಕಾಪಾಡಿಕೊಳ್ಳಬೇಕೆಂಬುದಾಗಿ ದೇವರು ಏನು ಮಾಡಿದ್ದಾನೆ? ತಾನೇ ತನ್ನ ವಾಕ್ಯದಲ್ಲಿ ಏನು ಮಾಡಿದ್ದಾನೆ? ಬರೆಸಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಾವು ಅವುಗಳನ್ನು ನಿರ್ಲಕ್ಷ್ಯ ಮಾಡಿದರೆ, ಅಲಕ್ಷ್ಯ ಮಾಡಿದರೆ, ಅವುಗಳನ್ನು ಕಾಪಾಡಿಕೊಳ್ಳಲಾರದಂಥ ಸ್ಥಿತಿಯ ಕಡೆಗೆ ನಾವು ಜಾರಿ ಹೋದರೆ ಸಂಪೂರ್ಣವಾಗಿ ನಾವೇನಾಗ್ತೀವಿ ರೀ? ಭಕ್ತಿಯ ಜೀವಿತದಲ್ಲಿ ಕುಂಠಿತವಾಗ್ತೀವಿ, ಬಲಹೀನರಾಗ್ತೀವಿ. ಆತ್ಮೀಯ ಜೀವಿತದಲ್ಲಿ ನಾವು ಏನಾಗ್ತೀವಿ ರೀ? ಬಲಹೀನರಾಗ್ತೀವಿ ಪ್ರಿಯರು. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ 6 ಸಂಗತಿಗಳು ನೋಡಿದ್ವಿ ಅಂತೇಳಿ ನೆನೆಸ್ತೀನಿ ನಾನು. ಎಷ್ಟು ಸಂಗತಿಗಳು ರೀ? 6. ಮೊದಲನೇದಾಗಿ ನಂಬಿಕೆಯನ್ನು ನಾವೇನು ಮಾಡಬೇಕು? ಕಾಪಾಡಿಕೊಳ್ಳಬೇಕು. ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೆ, ಈ ಒಂದು ಭಕ್ತಿಯ ಜೀವಿತ ಎನ್ನುವಂಥದ್ದು ಹೆಂಗಿರುತ್ತಂದರೆ ಸ್ವಲ್ಪ ದಿವಸಗಳ ಕಾಲ ಇದು, ಸ್ವಲ್ಪ ದಿವಸ ಇರಲಾರ್ದಂಥದ್ದಲ್ಲ. ನಾವು ಮಾಡುವಂಥ ಭಕ್ತಿ ಸೀಸನಲ್ ಭಕ್ತಿ ಅಲ್ಲ, ಕೆಲವೊಂದು ತಿಂಗಳುಗಳಿಗೆ ಸೀಮಿತವಾಗಿರ್ತಕ್ಕಂಥ ಭಕ್ತಿ ಅಲ್ಲ, ಕೆಲವು ವರ್ಷಗಳಿಗೆ ಸೀಮಿತವಾಗಿರ್ತಕ್ಕಂಥ ಭಕ್ತಿ ಅಲ್ಲ. ಹಲ್ಲೆಲೂಯಾ. ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ನಾವು ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ಯೂದನ ಪತ್ರಿಕೆಯಲ್ಲಿ 3ನೇ ವಚನದಲ್ಲಿ ನಾವು ಅದನ್ನು ನೋಡಿದವರಾಗಿದ್ದೇವೆ. 2ನೇದಾಗಿ ಪ್ರಕಟಣೆ ಪುಸ್ತಕದಲ್ಲಿ ದೇವ್ರ ವಾಕ್ಯ ನಮ್ಮ ಸಂಗಡ ಮಾತಾಡಿತ್ತು. ಏನಂತ ಹೇಳಿ ಪ್ರಿಯರೇ? ದೇವ್ರು ಮಾತಾಡಿದಂಥ ವಿಷಯ ಏನ್ರಿ? 2ನೇದಾಗಿ ವಸ್ತ್ರಗಳನ್ನು ನಾವು ಕಾಪಾಡಿಕೊಳ್ಳಬೇಕು. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವಸ್ತ್ರಗಳನ್ನು ನಾವು ಕಾಪಾಡಿಕೊಳ್ಳಲಾರದೆ ಹೋದರೆ ಒಂದು ವೇಳೆ ನಾವು ಏನಾಗ್ತೀವಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಅವಮಾನಕ್ಕೆ ಗುರಿ ಆಗ್ತೇವೆ. ದೇವರು ಬರುವಂಥ ಸಮಯದಲ್ಲಿ ಕೈ ಬಿಡಲಾರದಂಥ ಸ್ಥಿತಿಗೆ ನಾವು ಇರಬೇಕಂತಂದರೆ ನಾವು ನಮ್ಮ ವಸ್ತ್ರಗಳನ್ನು ಜಾಗರೂಕತೆಯಿಂದ ನಾವೇನು ಮಾಡ್ಬೇಕ್ರಿ? ಕಾಪಾಡಿಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ದೇವರ ವಸ್ತ್ರಗಳು, ದೇವರು ಕೊಟ್ಟಿರ್ತಕ್ಕಂಥ ವಸ್ತ್ರಗಳನ್ನು ಕಾಪಾಡಿಕೊಂಡಿದ್ದಾದ ಮೇಲೆ ನಾವು ಇನ್ನೂ ಕೆಲವೊಂದು ಸಂಗತಿಗಳನ್ನು ಕಾಪಾಡಿಕೊಳ್ಬೇಕಂತೇಳಿ ನಾನು ಹೇಳಿದೆ. ಯಾವ ಸಂಗತಿಗಳು ಹೇಳ್ರಿ? 3ನೇದಾಗಿ ನಮ್ಮನ್ನು ನಾವು ವಿಗ್ರಹಗಳಿಗೆ ದೂರವಾಗಿದ್ದು ನಮ್ಮನ್ನು ನಾವು ಭಕ್ತಿಯ ಜೀವಿತದಲ್ಲಿ ಏನು ಮಾಡಬೇಕು? ಕಾಪಾಡಿಕೊಳ್ಳುವವರಾಗಿರಬೇಕು. ಹಲ್ಲೆಲೂಯಾ. 3ನೇದಾಗಿ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ದೇವರು ಒಬ್ಬಾತನಿದ್ದಾನೆ, ಆ ಒಬ್ಬ ದೇವರು ಯಾರಾಗಿದ್ದಾನೆ ಎಂಬುದಾಗಿ ಸಂಪೂರ್ಣವಾಗಿ ನಾವು ತಿಳಿದುಕೊಂಡು ಆತನಿಗೆ ಮಾನ್ಯತೆಯನ್ನು ಕೊಟ್ಟು ಆತನಲ್ಲಿಯೇ ಸ್ಥಿರವಾಗಿ ನಾವು ನಮ್ಮ ಜೀವಿತವನ್ನು ಕಳಿಬೇಕು ಹೊರತಾಗಿ ಆತನ ಸ್ಥಾನವನ್ನು ಮತ್ತೊಂದು ಸಂಗತಿಗೆ, ವಿಷಯಕ್ಕೆ ನಾವೇನು ಮಾಡಬಾರ್ದು? ಯಾವತ್ತೂ ಕೂಡ ಕೊಡಬಾರ್ದು ಎನ್ನುವಂಥ ವಿಷಯವನ್ನು ನಾವು ನೋಡಿದಂಥವರಾಗಿದ್ದೇವೆ. 4ನೇದಾಗಿ ಯಾವುದಿತ್ರಮ್ಮ? 4ನೇದಾಗಿ ಮರೆತು ಬಿಟ್ಟಿದ್ರೆ ಹೇಳ್ರಿ, ಯಾವುದಿತ್ತು? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯವನ್ನು ಮರಿಬಾರ್ದು. ಯಾವುದಿತ್ತು ಹೇಳ್ರಿ? 4ನೇದಾಗಿ ಲೋಭಿತನ. ಯಾವುದ್ರಿ? ಲೋಭಿತನ. ಈ ಲೋಕದಲ್ಲಿರ್ತಕ್ಕಂಥ ಲೋಭಿತನದ ವಿಷಯದಲ್ಲಿ ನಾವು ಎಚ್ಚರವಾಗಿದ್ದು, ಈ ಲೋಕದಲ್ಲಿರ್ತಕ್ಕಂಥ ವಸ್ತುಗಳಾಗಿರ್ಬೋದು, ಆಸ್ತಿ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ನಾವು ಅನುಭವಿಸೋದಕ್ಕಾಗಿ ಮಾತ್ರ ಇರುವಂಥದ್ದು. ಅದನ್ನೇ ನಾವು ಹೆಚ್ಚಿನದಾಗಿ ಪ್ರೀತಿಸಿದರೆ, ಅದನ್ನೇ ಹೆಚ್ಚಿನದಾಗಿ ನಾವು ದೇವರ ಸ್ಥಾನಕ್ಕಿಂತ ಹೆಚ್ಚಿನದಾಗಿ ಅದಕ್ಕೆ ಮಹತ್ವವನ್ನು ಕೊಟ್ಟರೆ ಖಂಡಿತವಾಗಿ ನಾವೇನಾಗ್ತೀವಿ ರೀ? ಕೈ ಬಿಡಲ್ಪಡ್ತೀವಿ. ಅದಕ್ಕಾಗಿ ಒಬ್ಬ ಶ್ರೀಮಂತ ವ್ಯಕ್ತಿ ಮತ್ತು ಜಗತ್ತನ್ನು ಚಿಕ್ಕ ವಯಸ್ಸಿನಲ್ಲಿ ಗೆದ್ದಿರತಕ್ಕಂಥ ಅಲೆಕ್ಸಾಂಡರ್ ಎನ್ನುವಂಥ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಓದುವಾರ 2 ಸಂಗತಿಗಳನ್ನು ನಾವು ನೋಡಿದ್ವಿ. ಓದುವಾರ ಯಾವ ಸಂಗತಿ ಇತ್ತು ರೀ? ಓದುವಾರ ಯಾವ ಸಂಗತಿಗಳನ್ನು ನಾವು ನೋಡಿದಂಥವರಾಗಿದ್ದೇವೆ ಅಮ್ಮ? ಕರೆಕ್ಟಾಗಿ ಹೇಳ್ರಿ. ಹಲ್ಲೆಲೂಯಾ. ಹೃದಯವನ್ನು ನಾವು ಬಹಳ ಜಾಗರೂಕತೆಯಿಂದ ಏನು ಮಾಡಬೇಕಂತೆ? ಕಾಪಾಡಿಕೊಳ್ಬೇಕು. ಹಲ್ಲೆಲೂಯಾ. ಕೊನೆಯದಾಗಿ 6ನೇದಾಗಿ ನಾವು ನೋಡಿದ್ವಿ. ಯಾಕೆ ಹೃದಯವನ್ನು ಕಾಪಾಡಿಕೊಳ್ಬೇಕಂತೇಳಿ ದೇವ್ರ ವಾಕ್ಯ ನಮ್ಮ ಸಂಗಡ ಮಾತಾಡಿತು. ಹೃದಯ ಎನ್ನುವಂಥದ್ದು ಅದು ವಂಚಕವಾಗಿದೆ, ಹೃದಯ ಎನ್ನುವಂಥದ್ದು ಮೋಸಕರವಾಗಿದೆ. ಆ ಹೃದಯದಲ್ಲಿ ದೇವರಿಗೆ ಸ್ಥಾನವನ್ನು ಕೊಟ್ಟು ದೈವಿಕವಾಗಿರ್ತಕ್ಕಂಥ ಲಕ್ಷಣಗಳು ಅದರ ಮೂಲಕವಾಗಿ ಹೊರಗಡೆ ಬರುವಂಥದ್ದಾದರೆ ಖಂಡಿತವಾಗಿ ಕೂಡ ನಾವೇನಾಗ್ತೀವಿ? ಆಶೀರ್ವದಿಸಲ್ಪಡ್ತೀವಿ. ಒಂದು ವೇಳೆ ಅದರ ಮೂಲಕವಾಗಿ ಕೆಟ್ಟದ್ದೇ ಬಂದರೆ ಖಂಡಿತವಾಗಿ ಕೂಡ ನಾವು ತಿರಸ್ಕಾರಕ್ಕೆ ಒಳಗಾಗ್ತೀವಿ. ಅದರ ಸಲುವಾಗಿ ನಾವು ಹೃದಯವನ್ನು ಏನು ಮಾಡಬೇಕಂತೆ? ಕಾಪಾಡಿಕೊಳ್ಬೇಕು. ಕೊನೆಯದಾಗಿ ನಾವು ನೋಡಿದ್ವಿ ಯಾವ ವಿಷಯ ಹೇಳ್ರಿ? ಕೊನೆಯದಾಗಿಮ್ಮ
ಹೇಳ್ರಿ ಲಕ್ಷ್ಮೀ ಅವ್ರಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಅದು ಯೂದನ ಪತ್ರಿಕೆಯಲ್ಲಿರುವಂಥದ್ದಲ್ರಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ದೇವರ ಪ್ರೀತಿಯಲ್ಲಿ ನಮ್ಮನ್ನು ನಾವೇನು ಮಾಡ್ಬೇಕು ರೀ, ಕಾಪಾಡಿಕೊಳ್ಳುವವರು ಆಗಿರಬೇಕು. ಇವತ್ತಿನ ದಿವಸ 7ನೇ ಅಂಶವನ್ನು ನಾವು ನೋಡೋಣ, ಯಾವ ಸಂಗತಿಯನ್ನು ನಾವು ಆತ್ಮೀಯ ಜೀವಿತದಲ್ಲಿ ಕಾಪಾಡಿಕೊಳ್ಬೇಕೆಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ನೀವು ಒಂದು ವೇಳೆ ಸತ್ಯವೇದ ಪುಸ್ತಕ ನಿಮ್ಮಲ್ಲಿ ಇರುವಂಥದ್ದಾದರೆ ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 25ನೇ ವಚನ ಈ ಸಮಯದಲ್ಲಿ ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 25ನೇ ವಚನ. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು, ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಶರೀರದ ಕುರಿತಾಗಿ ಹೆಚ್ಚು ಅವಲೋಕನೆ ಮಾಡಿ, ಹೆಚ್ಚು ಆಲೋಚಿಸಿ, ಶರೀರವೇ ಮುಖ್ಯ, ಇಹಲೋಕವೇ ಮುಖ್ಯ ಎಂಬುದಾಗಿ ಯಾರು ಆಲೋಚಿಸುತ್ತಾ ಇರ್ತಾರೋ ಅವರ ಕುರಿತಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ 70 ವರ್ಷ 80 ವರ್ಷ, ಬಲ ಹೆಚ್ಚಿರು 100 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ, ಏನೋ ದೇವರು ಒಂದು ಕೃಪೆ ಇದ್ರಪ್ಪ 100 ವರ್ಷ 120 ವರ್ಷಗಳವರೆಗೂ ಕೂಡ ಬದುಕಿದಂಥವ್ರು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಎಷ್ಟು ವರ್ಷ ಬದುಕಿದ್ರು ಈ ಲೋಕವನ್ನು ಬಿಟ್ಟು ಏನು ಮಾಡಬೇಕು, ಹೋಗಲೇಬೇಕು. ಮಣ್ಣಿಂದ ಬಂದಂಥ ಮಾನವ ಮಣ್ಣಿಗೆ ಸೇರಲೇಬೇಕು. ದೇವರು ಒದಗಿಸಿಕೊಟ್ಟಿರ್ತಕ್ಕಂಥ ಆತ್ಮ ಒಳಗಡೆ ಇರುವಂಥದ್ದು, ದೇವರು ನಂಬಿದರೆ ದೇವಲೋಕ ಪರಲೋಕಕ್ಕೆ ಆತ್ಮ ಹೊರಡುತ್ತೆ, ದೇವರು ನಂಬಲಾರದೇ ಇದ್ದರೆ ಅದು ಪಾತಾಳ ಲೋಕಕ್ಕೆ ಏನಾಗುತ್ತೆ, ಇಳಿದು ಹೋಗುತ್ತೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, 7ನೇದಾಗಿ ನಿಮ್ಮ ಪ್ರಾಣವನ್ನು ನೀವೇನು ಮಾಡಬೇಕಂತ ಹೇಳ್ತಾ ಇದ್ದ ವಾಕ್ಯಲ್ಲಿ ಹಾಗೆ ಮಾಡಬೇಕು. ಈ ಲೋಕದಲ್ಲಿ ಇಹಲೋಕವನ್ನು ಹೆಚ್ಚಾಗಿ ಪ್ರೀತಿಸದೆ ಸಂಪೂರ್ಣವಾಗಿ ಮುಂದೆ ಬರಲಿಕ್ಕಿರ್ತಕ್ಕಂಥ ಲೋಕ, ನಿತ್ಯ ಶಾಶ್ವತವಾಗಿರ್ತಕ್ಕಂಥ ಲೋಕ, ಆ ನಿತ್ಯ ಶಾಶ್ವತವಾದಂಥ ಲೋಕಕ್ಕಾಗಿ ನಮ್ಮನ್ನು ನಾವೇನು ಮಾಡಬೇಕು, ಸಿದ್ಧ ಮಾಡಿಕೊಳ್ಳಬೇಕು. ಅನೇಕರು ಇಹಲೋಕದ ಕುರಿತಾಗಿ ಹೆಚ್ಚಾಗಿ ಆಲೋಚನೆ ಮಾಡ್ತಾರೆ. ಈ ಲೋಕದಲ್ಲಿ ಎಲ್ಲರೂ ಬದುಕ್ತಾರೆ, ದೇವರು ಎಲ್ಲರನ್ನು ಬದುಕಿಸ್ತಾ ಇದ್ದಾನಿಲ್ವಾ? ಹಲ್ಲೆಲೂಯ. ಅದ್ರ ಸಲುವಾಗಿ ನಮ್ಮ ಆಡುಭಾಷೆಯಲ್ಲಿ ಒಂದು ಮಾತಿರುತ್ತೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವನೇ ಅಂತೇಳಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ದೇವರು ಎಲ್ಲರಿಗೆ ಯಾವುದೋ ಒಂದು ರೀತಿಯಲ್ಲಿ ಎಲ್ಲವುಗಳನ್ನು ಏನು ಮಾಡ್ತಾ ಇದ್ದಾನೆ, ಅನುಗ್ರಹ ಮಾಡ್ತಾ ಇದ್ದಾನೆ ಪ್ರೇರೆ. ಆದರೆ ಇಹಲೋಕವನ್ನು ಬಿಟ್ಟು ಹೋಗುವುದರ ಒಳಗಡೆಯಾಗಿ ನಿತ್ಯ ಜೀವ, ಶಾಶ್ವತವಾಗಿರುವಂಥ ಜೀವ, ನಾವು ನಮ್ಮ ಆತ್ಮ ತೆರಳಲಿಕ್ಕಿರ್ತಕ್ಕಂಥ ಸ್ಥಳ ಯಾವುದಾಗಿದೆ ಅಂತೇಳಿ ಅದನ್ನು ನಾವು ತಿಳಿದುಕೊಳ್ಬೇಕು. ಅನೇಕರು ಏನು ಮಾಡ್ತಾ ಇಲ್ಲ, ಅದರ ಕುರಿತಾಗಿ ಆಲೋಚನೆ ಉಳ್ಳವರಾಗಿಲ್ಲ. ಅನೇಕರು ಏನು ಮಾಡ್ತಾರೆ, ತಿನ್ನೋಣ ಕುಡಿಯೋಣ ನಾಳೆ ಸಾಯುತ್ತೇವಲ್ಲ ಎಂಬುದಾಗಿ ಏನು ಮಾಡ್ತಾರೆ, ಈ ಲೋಕದಲ್ಲಿಯೇ ಮೆರೆದು ಉರಿದು ಏನು ಮಾಡಿಬಿಡ್ತಾರೆ, ಅವರು ಭಯಂಕರವಾದಂಥ ಯಾತನೆಯ ಸ್ಥಳದ ಕಡೆಗೆ ಹೋಗ್ಬಿಡ್ತಾರೆ ಪ್ರೇರ. ಆದರೆ ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆ ವ್ಯಕ್ತಿ ಯಾರಂತಂದರೆ 16ನೇ ಅಧ್ಯಾಯದಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ಈ ರೀತಿಯಾಗಿರುತ್ತೆ, ಒಬ್ಬ ಶ್ರೀಮಂತನು ಒಬ್ಬ ಬಡವನು ಭಿಕ್ಷುಕನಾಗಿರ್ತಕ್ಕಂಥ ವ್ಯಕ್ತಿಯ ಕುರಿತಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಶ್ರೀಮಂತ ವ್ಯಕ್ತಿ ಬಹಳ ಐಶ್ವರ್ಯವಂತನಾಗಿದ್ದು ದಿನಕ್ಕೆ ಅನೇಕವಾದಂಥ ರೀತಿಯಲ್ಲಿ ಸಕಲ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರು ಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿ ದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಆತನ ಕುರಿತಾಗಿ ಹೇಳ್ತಾ ಇದ್ದ, ಆತನಿಗೆ ಕೊರತೆ ಎನ್ನುವಂಥದ್ದಿಲ್ಲ. ಎಲ್ಲ ವಿಷಯದಲ್ಲಿ ಆತನೇನಾಗಿದ್ದಾನೆ, ವೈಭವ ಉಳ್ಳಂಥ ವ್ಯಕ್ತಿಯಾಗಿದ್ದಾನೆ. ಎಲ್ಲ ವಿಷಯಗಳಲ್ಲಿ ಆತನಿಗೇನಿದೆ ರೀ, ಅನುಕೂಲ ಇದೆ, ಯಾವ ಕೊರತೆ ಎನ್ನುವಂಥದ್ದಿಲ್ಲ. ಆತನು ಧರಿಸುವಂಥ ಬಟ್ಟೆಗಳಾಗಿರ್ಬೋದು, ಆತನು ಮಾಡುವಂಥ ಕಾರ್ಯಗಳಾಗಿರ್ಬೋದು, ಈ ಲೋಕದ ಎಲ್ಲ ವೈಭವವನ್ನು ಆ ವ್ಯಕ್ತಿಯನ್ನು ಮಾಡ್ತಾ ಇದ್ದಾನೆ, ಅನುಭವಿಸ್ತಾ ಇದ್ದಾನೆ. ಈ ಲೋಕದಲ್ಲಿ ಇರುವಂಥದ್ದೇ ಶ್ರೇಷ್ಠ ಎಂಬುದಾಗಿ ಆತ ನೆನೆಸಿ ಏನು ಮಾಡ್ತಾ ಇದ್ದಾನೆ ರೀ, ಸಂತೋಷ ಪಡ್ತಾ ಇರಬೇಕಾದ್ರೆ ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಉಣ್ಣೆದ್ದವನು, ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದು ಇದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ನೋಡ್ರಿ, ಒಬ್ಬ ಶ್ರೀಮಂತ ವ್ಯಕ್ತಿಯ ಈ ಲೋಕದಲ್ಲಿ ಆತನ ಒಂದು ಜೀವಿತ ಯಾವ ರೀತಿಯಾಗಿದೆ, ಏನು ಇರಲಾರ್ದಂಥ ಒಬ್ಬ ವ್ಯಕ್ತಿ, ಬಡವನಾಗಿರ್ತಕ್ಕಂಥ ಭಿಕ್ಷುಗಾರನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಜೀವಿತ ಯಾವ ರೀತಿಯಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈತನಿಗೆ ಎಲ್ಲ ಇರುವಂಥ ವ್ಯಕ್ತಿ ಸುಖ ಸಂತೋಷ ಪಡ್ತಾ ಇದ್ದಾನೆ. ಲಾಜರನೆನ್ನುವಂಥ ಭಿಕ್ಷುಗಾರನು ಆತನು ಆತ್ಮನಲ್ಲಿ ಸಂತೋಷ ಪಡ್ತಾ ಇದ್ದಾನೆ, ದೇವರಲ್ಲಿ ಸಂತೋಷ ಪಡ್ತಾ ಇದ್ದಾನೆ. ಆದರೆ ಆತನಿಗೆ ಲೌಕಿಕವಾಗಿ ಯಾವುದೇ ಆಸ್ತಿ ಅಂತಸ್ತು ಐಶ್ವರ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ. ಒಂದು ದಿವಸ ಲಾಜರನು ಸತ್ತು ಹೋದಾಗ ದೇವರು ತನ್ನ ದೂತರನ್ನು ಏನು ಮಾಡ್ತಾ ಇದ್ದಾನೆ, ಕಳುಹಿಸಿ ಲಾಜರನನ್ನು ಕರೆದುಕೊಂಡು ಎಲ್ಲಿಗೆ ಹೋದ್ರಂತೆ, ಪರದೇಶಿಗೆ ಹೋದ್ರು. ಅಂದರೆ ಪರದೇಶಿ ಅಂತಂದ್ರೆ ಏನ್ರಿ,
ವೇಟಿಂಗ್ ಸ್ಥಳ ಎಂಬುದಾಗಿ ನಾವು ಕರಿಬೋದು. ಹಲ್ಲೆಲೂಯಾ. ಪರಲೋಕಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಎಲ್ಲ ದೇವರನ್ನು ನಂಬಿದಂಥ ಮಕ್ಕಳು ಎಲ್ಲಿರ್ತಾರಂತೆ? ಪರದೇಶಿನಲ್ಲಿರ್ತಾರೆ. ಎಲ್ಲಿರ್ತಾರೆ? ಪರದೇಶಿಯಲ್ಲಿರ್ತಾರೆ. ದೇವರನ್ನು ನಂಬಲಾರ್ದಂಥವ್ರು ಅವರು ತೀರಿ ಹೋದಂಥ ಸಮಯದಲ್ಲಿ ಅವರ ಆತ್ಮಗಳು ಎಲ್ಲಿರ್ತಾವ್ರಿ? ಪಾತಾಳದಲ್ಲಿರ್ತಾವೆ. ಅವ್ರ ಆತ್ಮಗಳು ಪಾತಾಳದಲ್ಲಿ ಯಾತನೆ ಪಡ್ತಾ ಇದ್ದರೆ, ಪರದೇಶಿಯಲ್ಲಿ ದೇವರು ನಂಬಿದಂಥ ಮಕ್ಕಳು ಸಂತೋಷದಿಂದ ಸಂಭ್ರಮದಿಂದ ಸುಖವನ್ನು ಅವರು ಅನುಭವಿಸ್ತಾ ಇರ್ತಾರೆ ಪ್ರಿಯರೇ. ಹೀಗೆ ಬಡ ಭಿಕ್ಷಕ ಲಾಜರ್ನೂ ಸತ್ತು ಹೋದ. ಒಂದು ದಿವಸ ಆದಮೇಲೆ ಐಶ್ವರ್ಯವಂತನು ಸತ್ತು ಹೋದ. ಲಾಜರ್ನ ಸತ್ತು ಹೋದಾಗ ಅವನ್ನ ಮಣ್ಣು ಮಾಡೋದಕ್ಕೆ ಜನನೇ ಇಲ್ಲ ಪ್ರಿಯರೇ. ಯಾಕಂದರೆ ಅನಾಥವಾಗಿರ್ತಕ್ಕಂಥ ಶವದೋಪಾದಿಯಲ್ಲಿ ಆತನಿದ್ದ. ಆದರೆ ದೇವಾದಿ ದೇವರು ತನ್ನ ದೂತರನ್ನು ಕಳುಹಿಸಿ ಆ ಲಾಜರನ ಆತ್ಮವನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಅಪ್ಪಣೆ ಕೊಟ್ಟಾಗ ಪರದೇಶಿಗೆ ತೆಗೆದುಕೊಂಡು ಹೋದರೆ ಸ್ವಲ್ಪ ದಿವಸಗಳಾದ ಮೇಲೆ ನಾವು ನೋಡ್ತಾ ಇದ್ದೇವೆ, ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷೆಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಅಬ್ರಹಾಮನ ಎದೆ ಎನ್ನುವಂಥದ್ದು ಏನಾಗಿದೆ ಅಂತಂದರೆ ಪರದೇಶಿ ಎನ್ನುವಂಥ ಸ್ಥಳವನ್ನು ಸೂಚಿಸುವಂಥ ಒಂದು ಸ್ಥಿತಿಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಮೇಲೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಐಶ್ವರ್ಯವಂತನೂ ಸಹ ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳು ಆದವು, ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ. ಇವನು ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಐಶ್ವರ್ಯವಂತ ಪಾತಾಳಕ್ಕೆ ಹೋಗ್ತಾ ಇದ್ದಾನೆ. ಯಾಕೆ ಹೇಳ್ರಿ? ಈ ಲೋಕದಲ್ಲಿರುವಾಗ ಇವನು ದೇವರನ್ನು ನೆನೆಸಲಿಲ್ಲ, ದೇವರಿಗೆ ಕೃತಜ್ಞತೆ ಉಳ್ಳವನಾಗಿ ಜೀವಿಸಲಿಲ್ಲ. ಬಂದಿರತಕ್ಕಂಥದ್ದೆಲ್ಲವನ್ನ ತನ್ನ ಸ್ವಾರ್ಥಕ್ಕಾಗಿ ಅವನು ಜೀವಿಸಿದ. ಮುಂದೆ ಒಂದು ಲೋಕ ಇದೆ, ಆ ಲೋಕಕ್ಕೆ ಹೋಗಬೇಕಾದ್ರೆ ನಾನು ಯಾವ ರೀತಿಯಾಗಿ ಸನ್ನದ್ಧನಾಗಬೇಕಂತೇಳಿ, ಭಕ್ತಿಯ ಜೀವಿತವನ್ನು, ಆತ್ಮಿಕ ಜೀವಿತವನ್ನು ನಾನು ಯಾವ ರೀತಿಯಾಗಿ ಕಟ್ಟಿಕೊಳ್ಬೇಕಂತೇಳಿ ಸ್ವಲ್ಪವೂ ಕೂಡ ತಿಳಿಯಲಾರದಂಥ ಸ್ಥಿತಿಗೆ ಹೋಗಿರ್ತಕ್ಕಂಥ ಐಶ್ವರ್ಯವಂತನು ಏನಾದಂತರಿ? ಪಾತಾಳಕ್ಕೆ ಇಳಿದು ಹೋದ. ಎಲ್ಲಿ ಇಳಿದು ಹೋದ? ಪಾತಾಳಕ್ಕೆ ಇಳಿದು ಹೋದ. ಅದು ಯಾತನೆಯ ಸ್ಥಳ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಿಯರಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ನಾವು ಏನಾಗಿರ್ಬೇಕಂತೆ? ನಿತ್ಯ ಜೀವ ಅದನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಲೋಕದಲ್ಲಿ ನಾವು ಭಕ್ತಿಯ ಜೀವಿತವನ್ನು ಮಾಡಬೇಕು. ಈ ಲೋಕದಲ್ಲಿ ನಾವು ಭಕ್ತಿಯ ಜೀವಿತವನ್ನು ಮಾಡಲಾರದೆ ಬಡ ಭಿಕ್ಷಕ ಲಾಜರ್ನ್ ಎನ್ನುವಂಥ ವ್ಯಕ್ತಿ ಅಷ್ಟೆಲ್ಲ ಯಾತನೆ ಇದ್ದರೂ ಕೂಡ ಈ ಲೋಕದಲ್ಲಿ ಅವನು ಏನು ಮಾಡ್ತಾ ಇದ್ದಾನ್ರಿ? ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ಜೀವಿಸ್ತಾ ಇದ್ದಾನೆ. ತಿನ್ನೋಕ್ಕೂ ಕುಡಿಯೋಕ್ಕೂ ಏನೂ ಇಲ್ಲ ಅವನಿಗೆ. ಆದರೂ ಕೂಡ ದೇವರನ್ನು ನಂಬಿ ನಡೆದುಕೊಂಡ ಕಾರಣಕ್ಕಾಗಿ ಅವನು ಪರದೇಶಿಗೆ ಹೋದ ಪ್ರಿಯರೇ. ಆದರೆ ಎಲ್ಲ ಇರ್ತಕ್ಕಂಥ ಶ್ರೀಮಂತ ವ್ಯಕ್ತಿ, ಈ ಲೋಕವೇ ಶ್ರೇಷ್ಠ ಎಂಬುದಾಗಿ ನೆನೆಸಿರ್ತಕ್ಕಂಥ ವ್ಯಕ್ತಿ, ಆತನು ಪಾತಾಳಕ್ಕೆ ಇಳಿದೋದ. ಮುಂದೆ ನಾವು ನೋಡ್ತಾ ಇದ್ದೇವೆ, ಆ ಲಾಜರ್ನನ್ನು ನೋಡ್ತಾ ಇದ್ದಾನೆ. ಯಾರು ನೋಡ್ತಾ ಇದ್ದಾರೆ? ಶ್ರೀಮಂತ. ಅಯ್ಯೋ, ಲಾಜರ್ನಲ್ಲಿ ಮೇಲ್ಗಡೆ ಇದ್ದಾನೆ, ಪರದೇಶಿನಲ್ಲಿದ್ದಾನೆ. ತಂದೆಯಾದ ಅಬ್ರಹಾಮನೇ, ಲಾಜರ್ನನ್ನು ನನ್ನ ಬಳಿಗೆ ಕಳುಹಿಸು. ಈ ಯಾತನೆಯ ಸ್ಥಳದಲ್ಲಿ ನನಗೆ ಭಯಂಕರವಾದಂಥ ಸ್ಥಿತಿ ಇದೆ, ನನಗೆ ಬಾಯಾರಿಕೆ ಆಗ್ತಾ ಇದೆ. ಲಾಜರ್ನು ತನ್ನ ಕಿರು ಬೆರಳಿನಿಂದ ನಾಲಿಗೆಯನ್ನು ಅದ್ದಿ ನನ್ನ ನಾಲಿಗೆಯನ್ನು ಏನು ಮಾಡಲಿ? ತಣ್ಣಗೆ ಮಾಡಲಿ. ಅಷ್ಟು ಯಾತನೆಯ ಸ್ಥಳ ಯಾವುದ್ರಿ? ಪಾತಾಳ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ ಏನಂತೇಳಂದರೆ, ಈ ಲೋಕದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಭಯಭಕ್ತಿಯ ಜೀವಿತವನ್ನು ಮಾಡಬೇಕು. ಈ ಲೋಕದಲ್ಲಿ ಸಂಪೂರ್ಣವಾಗಿ ಆತ್ಮೀಯತೆಯಲ್ಲಿ ನಾವು ಬೆಳೆಯುವಂಥವರಾಗಬೇಕು. ಈ ಲೋಕದಲ್ಲಿ ನಾವು, ಈ ಲೋಕ ಶಾಶ್ವತವಲ್ಲ, ಮುಂದೊಂದು ಲೋಕವಿದೆ. ಆ ನಿತ್ಯ ಜೀವಕ್ಕೋಸ್ಕರವಾಗಿ ನಮ್ಮ ಜೀವಿತವನ್ನು ನಾವೇನು ಮಾಡಬೇಕಂತ ಹೇಳ್ತಾ ಇದ್ದ ವಾಕ್ಯ, ಕಾಪಾಡಿಕೊಳ್ಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು, ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಾವು ನಿತ್ಯ ಜೀವಕ್ಕೋಸ್ಕರವಾಗಿ ನಾವೇನಾಗಬೇಕಂತೆ? ಜೀವಿಸುವವರಾಗಬೇಕು. ಈ ಲೋಕದ ಕೆಲವೊಂದು ವಿಷಯಗಳು, ಸಂಗತಿಗಳು ದೇವರಿಂದ ನಮ್ಮನ್ನು ದೂರ ಮಾಡುವಂಥ ಸ್ಥಿತಿಯಲ್ಲಿದ್ದರೆ ಖಂಡಿತವಾಗಿ ಅವುಗಳನ್ನು ನಾವೇನಾಗಬೇಕು? ತೆಗೆದುಹಾಕ್ಕೊಳ್ಬೇಕು. ಪ್ರಥಮ ಸ್ಥಾನ ದೇವರಿಗೇ ಕೊಡಬೇಕು. ಪ್ರಥಮ ಸ್ಥಾನದಲ್ಲಿ ದೇವರನ್ನೇ ಇಟ್ಟಿರಬೇಕು. ಆತ್ಮೀಯತೆಯಲ್ಲಿ ನಾವು ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ನಡೆಯುವಂಥ ಮಕ್ಕಳಾಗಿ ನಾವು ಜೀವಿಸಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಈ ಲೋಕದ ಶ್ರೀಮಂತ ವ್ಯಕ್ತಿ ಆತನು ಏನಾದಂತೆ? ಸಂಪೂರ್ಣವಾಗಿ ನಾಶನದ ಕಡೆಗೆ ಹೋದ. ಕಾರಣ ಒಂದೇ, ದೇವರನ್ನು ತಿಳಿಯಲಿಲ್ಲ, ದೇವರನ್ನು ಅರಿಯಲಿಲ್ಲ. ದೇವರನ್ನು ಬಿಟ್ಟು ಈ ಲೋಕದ ಐಶ್ವರ್ಯ ಅಂತಸ್ತಿಗೆ ಹೆಚ್ಚಿನದಾಗಿ ಆತನು ಪ್ರಾಧಾನ್ಯತೆಯನ್ನು ಕೊಟ್ಟ. ಸ್ಪಷ್ಟವಾಗಿ ಆತನು ಈ ಲೋಕವೇ ಮುಖ್ಯ ಎಂಬುದಾಗಿ ಆತನು ಅಪೇಕ್ಷೆ ಪಟ್ಟ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನಿಗೆ ಘೋರವಾದಂಥ ಸ್ಥಿತಿ ಇದೆ. ಆತನು ನಿತ್ಯ ನರಳಾಟದಲ್ಲಿ ಜೀವಿಸಬೇಕಾಗುತ್ತೆ ಪ್ರಿಯರೇ. ಆದರೆ ಲಾಜರನಾದರೂ ನಿತ್ಯ ಸುಖದಲ್ಲಿ ಜೀವಿಸಬೇಕಾಗುತ್ತೆ. ಹಲ್ಲೆಲೂಯಾ. ಈ ಲೋಕದಲ್ಲಿ 70-80 ವರ್ಷ ಮಾತ್ರ. ಆದರೆ ಈ ಲೋಕ ಬಿಟ್ಟು ಹೋದ್ಮೇಲೆ ಯುಗಗಳವರೆಗೂ ಕೂಡ ನಾವು ಏನಾಗಿರ್ಬೇಕಂತೆ? ದೇವರು ನಂಬಿದರೆ ದೇವರ ಬಳಿಯಲ್ಲಿರ್ತೀವಿ, ದೇವರು ನಂಬಲಾರದೇ ಇದ್ದರೆ ನರಕದಲ್ಲಿ ಯಾತನೆ ಪಡ್ತಾ ಇರ್ತೀವಿ. ಅಲ್ಲಿ ಏಸಪ್ಪ ಹೇಳ್ತಾ ಇದ್ರೆ ಏನಂತೇಳಂದರೆ, ಕಡಿಯುವಂಥ ಹುಳ ಸಾಯುವುದಿಲ್ಲ, ಸುಡುವಂಥ ಅಗ್ನಿ ಆರುವುದಿಲ್ಲ. ಅಲ್ಲಿ ಘೋರವಾಗಿ ಅಲ್ಲು ಕಟ 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 ಅಂತೇಳಿ ಕಡಿತಾ ಇರ್ತಾರಂತೆ. ಅಷ್ಟು ಯಾತನೆಯನ್ನು ಅನುಭವಿಸ್ತಾ ಇರ್ತಾರಂತೆ ಜನ. ಎಲ್ಲಿರಿ?
ನರಕದಲ್ಲಿ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟು ನಿತ್ಯ ಜೀವನ ನಮಗೆ ಬಹುಮಾನವಾಗಿ ಏನು ಮಾಡಿದ್ದಾನೆ, ದಯಪಾಲಿಸಿದ್ದಾನೆ. ಅದನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ನಾವೇನು ಮಾಡಬೇಕಂತೆ, ನಿತ್ಯ ಜೀವಕ್ಕಾಗಿ ನಮ್ಮ ಜೀವಿತವನ್ನು ನಾವೇನು ಮಾಡಬೇಕು ರೀ, ಕಳಂಕವಿರಲಾರ್ದ ಹಾಗೆ ನಾವೇನು ಮಾಡಬೇಕು, ಕಾಪಾಡಿಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ನೀವು ಮತ್ತಾಯನ ಬರೆಸುವಾರ್ತೆ 10:39 ವಚನ ನೀವು ತೆಗೆದಿದ್ದೆ, ಅದರಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಅಂದರೆ ದೇವರ ನಿಮಿತ್ತವಾಗಿ, ದೇವರಿಗೋಸ್ಕರವಾಗಿ ಜೀವಿಸುವಂಥ ಭಕ್ತಿಯ ಜೀವಿತವನ್ನು ದೇವರು ಏನು ಮಾಡ್ತಾ ಇದ್ದಾನೆ, ನಮಗೆ ನೀವು ಕಲ್ತ್ಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಲ್ಲಿ ಕೆಲವೊಬ್ಬರು ನೋಡ್ರಿ, ದೇವರು ನಂಬಿದಾದ ಮೇಲೆ ನಿಮ್ಗೆ ಅನೇಕವಾದಂಥ ರೀತಿಯಲ್ಲಿ ನಿಮಗೆ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಚುಚ್ಚು ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ಅಯ್ಯೋ, ಯಾಕೆ ನೀವು ಆ ದೇವ್ರಿಗೆ ಹೋದ್ರಿ, ಅದಕ್ಕೆ ಹೋದ್ರಿ, ಇದಕ್ಕೆ ಹೋದ್ರಿ ಅಂತೇಳಿ. ಯಾಕಂತ ಹೇಳ್ರಿ, ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ. ನಿಜವಾಗಿರ್ತಕ್ಕಂಥ ಸತ್ಯ ಲೇಖನಿಗಳ ಪರಿಶೀಲನೆಯನ್ನು ಅವರು ಮಾಡಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ಲೇಖನಗಳನ್ನು ನೀವು ಪರಿಶೋಧನೆ ಮಾಡಿದಾಗ ಸೃಷ್ಟಿಕರ್ತನಾದಂಥ ದೇವರು ಸಿಗುವಂಥದ್ದು ಸತ್ಯವೇದದಲ್ಲಿ ಮಾತ್ರ. 1600 ಗ್ರಂಥಗಳಿದ ಧರ್ಮಗ್ರಂಥಗಳು ಈ ಲೋಕದಲ್ಲಿ. ಆ 1600 ಧರ್ಮಗ್ರಂಥಗಳು ಕೂಡ ಬೆರಳು ಮಾಡಿ ತೋರಿಸುವಂಥದ್ದು ಯಾರ ಕುರಿತಾಗಿರಿ, ಸೃಷ್ಟಿಕರ್ತನಾದಂಥ ದೇವರ ಕುರಿತಾಗಿ. ಆ ಸೃಷ್ಟಿಕರ್ತನಾದ ದೇವರ ಎಲ್ಲ ಲಕ್ಷಣಗಳು, ಸರ್ವ ಸಂಪೂರ್ಣತೆ ಎಲ್ಲಿ ಆವರಿಸುತ್ತದೆ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನಲ್ಲಿ ಮಾತ್ರ. ಯಜ್ಞವಾದಾತನೇ ದೇವರು. ಅಂದರೆ ಈ ಲೋಕಕ್ಕೆ ಬಂದು ಎಲ್ಲ ಮನುಷ್ಯರಿಗೋಸ್ಕರವಾಗಿ ಸಾಯ್ತೀನಿ ಎಂಬುದಾಗಿ ಹೇಳಿದಾತನೇ ದೇವರು ಅಂತೇಳಿ ನಮ್ಮ ವೇದಗಳು ಹೇಳ್ತವೆ. ಮತ್ತೆ ವೇದಗಳು ಹೇಳ್ತದೆ ಏನಂತೇಳಿ ಅಂದರೆ, ಆಹಾರವಾದಾತನೇ ದೇವರು. ದೇವರು ಹೇಳ್ತಾ ಇದೆ, ನಾನೇ ಜೀವ ಕೊಡೋ ರೊಟ್ಟಿ ಅಂತೇಳಿ. ಏಸಪ್ಪನ ಬಿಟ್ಟು ಬೇರೆ ಯಾರು ಕೂಡ ಹೇಳಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಬಾಗಿಲಾದಾತನೇ ದೇವರು. ಅಂದರೆ ಸ್ವರ್ಗಕ್ಕೆ ಮಾರ್ಗವಾದಾತನೇ ದೇವರು. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನೇ ಆ ಬಾಗಿಲು, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಕನ್ನಿಕೆಯಲ್ಲಿ ಹುಟ್ಟಿದಾತನೇ ದೇವರು. ಕನ್ನಿಕಾಸುತ ಅಯೋ ನಮಃ ಅಂತ ಹೇಳ್ತಾರೆ. ಕನ್ನಿಕೆಯಲ್ಲಿ ಹುಟ್ಟಿದಂಥವ್ರು ಯೇಸು ಕ್ರಿಸ್ತನ ಕುರಿತಾಗಿ ಬೇರೆ ಯಾರು ಕೂಡ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಘೋರವಾದಂಥ ಮರಣವನ್ನು ಈ ಲೋಕದಲ್ಲಿ ಅನುಭವಿಸಿದಂಥ ಆತನು ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಪಂಚಗಾಯಗಳು ಅಂದರೆ 5 ಗಾಯಗಳನ್ನು ಹೊಂದಿದ ಆತನು ಸರ್ವನಾಮವಲ್ಲಿ ಅಂತೇಳಿ, ಸಹಸ್ರನಾಮವಲ್ಲಿ ಅಂತೇಳಿ ಒಂದು ನಮ್ಮ ತಿರುಪತಿಯವರು ಹೊರಡಿಸುವಂಥ ಒಂದು ಬುಕ್ ಇರುತ್ತೆ. ಅದರ ಸಹಸ್ರನಾಮವಲ್ಲಿ ವೇದಗಳಲ್ಲಿರ್ತಕ್ಕಂಥ ಒಂದು ವಿಷಯ ಇರುತ್ತೆ. ಅದರ ಎಲ್ಲ ಲಕ್ಷಣಗಳು, ಸಹಸ್ರನಾಮವಲ್ಲಿರ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದಾವ್ರಿ, ನೆರವೇರಿದವ ಪ್ರಿಯರು. ಯಾವ್ಯಾವ ಲಕ್ಷಣಗಳಂತಂದರೆ, ಓಂ ಶ್ರೀ ಕನ್ನಿಕಾ ಸುತಾಯೋ ನಮಃ. ಅಂದರೆ ಕನ್ನಿಕೆಯಲ್ಲಿ ಗರ್ಭವಾಗಿ ಬಂದಂಥ ದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ ಎಂಬುದಾಗಿ. ಮತ್ತೆ ನಾವು ನೋಡ್ತಾ ಇದ್ದೇವೆ, ಓಂ ಶ್ರೀ ಶಿಬಿಲಿಷ್ಟಾಯೋ ನಮಃ. ಅಂದರೆ ಶಿಲುಬೆಯನ್ನು ಒತ್ತಿರ್ತಕ್ಕಂಥ ದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ ಎಂಬುದಾಗಿ. ಹಲ್ಲೆಲೂಯಾ. ಓಂ ಶ್ರೀ ಪಂಚಗಾಯಾಯೋ ನಮಃ. ಅಂದರೆ 5 ಗಾಯಗಳನ್ನು ಉಳ್ಳಂಥ ದೇವರೇ ನಿನ್ನ ಪಾದಕ್ಕೆ ನಮಸ್ಕಾರ ಎಂಬುದಾಗಿ. 2 ಏನಂತ ಹೇಳ್ತೀವಿ, ಕೈಗಳಿಗೆ, 2 ಕಾಲುಗಳಿಗೆ ಮತ್ತು ತಲೆಯ ಒಂದು ಭಾಗದಲ್ಲಿ ಏನು ಮಾಡಿದ್ರು, ಆತನಿಗೆ ಗಾಯ ಮಾಡಿದ್ರು. ಮತ್ತು ಪಕ್ಕೆಯ ಒಂದು ಭಾಗದಲ್ಲಿ ಆತನಿಗೆ ಏನು ಮಾಡಿದ್ರಿ, ಗಾಯ ಮಾಡಿದ್ರು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಮತ್ತು ಓಂ ಶ್ರೀ ಬ್ರಹ್ಮಪುತ್ರಾಯೋ ನಮಃ. ಅಂದರೆ ತಂದೆಯ ಮಗನಾಗಿರುವ ಆತನ ಈ ಲೋಕಕ್ಕೆ ಬಂದಾಗ ಆತನು ನಾನು ಕುಮಾರನು ಎಂಬುದಾಗಿ ಹೇಳಿದ. ಅದರ ಸಲ 8ನೇ ಅಧ್ಯಾಯದಲ್ಲಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಒಂದು ಮಾತಿರುತ್ತೆ. ಏನಂತೇಳಿ ಅಂತಂದರೆ, ಕುಮಾರನು ನಿಮಗೆ ಬಿಡುಗಡೆ, ಮಗನು ನಿಮಗೆ ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು. ಹಲ್ಲೆಲೂಯಾ. ಅದರ ಸಲ ನಮ್ಮ ಭಾರತೀಯ ದೇಶದ ಸಂಪ್ರದಾಯದ ಪ್ರಕಾರವಾಗಿ ಒಂದು ಮಾತಿರುತ್ತೆ ವೇದಗಳಲ್ಲಿ. ಏನಂತ ಅಂದರೆ, ಕುಮತಿ ಅರಿತಾಯುತ ಕುವರಹ. ಅಂದರೆ ಕುಮಾರನಿಲ್ಲದೆ ಮೋಕ್ಷವಿಲ್ಲ, ಕುಮಾರನಿಲ್ಲದೆ ಸ್ವರ್ಗವಿಲ್ಲ. ಯಾವ ಕುಮಾರ? ನಿತ್ಯ ಜೀವವನ್ನು ಕೊಡುವಂಥ ಕುಮಾರ. ಹಲ್ಲೆಲೂಯಾ. ಕೆಲವೊಬ್ಬರು ಇದನ್ನು ಹೆಂಗೆ ಅರ್ಥ ಮಾಡ್ಕೊತಾರೆ ಅಂದರೆ, ಗಂಡು ಮಕ್ಕಳು ಹುಟ್ಟಲಾರದೇ ಇದ್ದರೆ ನಮಗೇನು ಸಿಗಲ್ಲ, ಮೋಕ್ಷ ಸಿಗೋಲ್ಲ. ಗಂಡು ಮಕ್ಕಳು ಕೊಳ್ಳಿಟ್ರೇ ಸತ್ತಾಗ ನಮಗೆ ಮೋಕ್ಷ ಸಿಗುತ್ತೆ ಅಂತೇಳಿ. ಹಲ್ಲೆಲೂಯಾ. ಹಂಗಾಗಿ ಹಿಂಗಿದ್ರೆ ಒಂದು ವೇಳೆ ಸನ್ಯಾಸಿಗಳಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅವ್ರಿಗೆ ಮಕ್ಕಳಿಲ್ಲ, ಮದುವೆ ಇಲ್ಲ, ಮತ್ತು ಅವ್ರಿಗೆ ನರಕಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವ ಕುಮಾರನ ನಾವು ಹೊಂದಿಕೊಳ್ಬೇಕ್ರಿ? ನಿತ್ಯ ಜೀವವನ್ನು ಕೊಡುವಂಥ ಕುಮಾರ, ಶಾಶ್ವತ ಜೀವವನ್ನು ನಮಗೆ ಒದಗಿಸಿ ಕೊಡುವಂಥ ಕುಮಾರ. ಆ ಕುಮಾರನನ್ನು ನಾವು ಪಡೆದುಕೊಂಡ್ರೆ ಖಂಡಿತವಾಗಿ ಕೂಡ ನಾವು ನಿತ್ಯ ಜೀವಕ್ಕೆ ಏನಾಗ್ತೀವಿ, ಪಾತ್ರರಾಗ್ತೀವಿ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಮ್ಮ ಶರೀರ, ಈ ಶರೀರದ ಮೇಲೆ ನಾವು ಸಂಪೂರ್ಣವಾಗಿ ಹಗೆತನದ ರೀತಿಯಲ್ಲಿ, ಅಂದರೆ ಏನಂತೇಳಿ ಅಂತಂದರೆ, ಇದಕ್ಕಿಂತ ಹೆಚ್ಚಿನದಾಗಿ ನಾವು ದೇವರನ್ನು
ಪ್ರೀತಿಸಬೇಕು ಅಂತೇಳಿ. ಹಲ್ಲೆಲೂಯಾ. ಈ ಲೋಕದ ಸಂಗತಿಗಳಿಗಿಂತ ಹೆಚ್ಚಿನದಾಗಿ ನಾವು ದೇವರೊಂದಿಗೆ ನಿತ್ಯವಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ ಸ್ಪಷ್ಟವಾಗಿ ದೇವರು ಏನು ಮಾಡ್ತಾ ಇದ್ದಾನೆ, ನಮಗೆ ತಿಳಿಸ್ತಾ ಇದ್ದಾನೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ನಾವು ಯಾವುದಕ್ಕೆ ಮಾನ್ಯತೆ ಕೊಡುತ್ತೇವೋ, ಯಾವುದಕ್ಕಾಗಿ ಜೀವಿಸುತ್ತೇವೋ ಆ ಒಂದು ವಿಷಯಗಳ ಸಂಗತಿಗಳ ಕುರಿತಾಗಿ ಸ್ಪಷ್ಟವಾಗಿ ನಮ್ಮ ಜೀವಿತ ಏನಾಗಿರುತ್ತೆ, ನಿರ್ಧರಿಸಲ್ಪಟ್ಟಿರುವಂಥದ್ದಾಗಿರುತ್ತೆ. ಅದರ ಸಲುವಾಗಿ ಈ ಲೋಕದಲ್ಲಿರುವಾಗ ಲೋಕಾನುಸಾರವಾಗಿ ನಡೆಯದೆ ನಾವು ಪರಲೋಕದ ಮಕ್ಕಳಾಗಿರ್ತಕ್ಕಂಥ ನಾವು ಆತ್ಮಾನುಸಾರವಾಗಿ ನಡೆಯಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಲೋಕ ಆಚರಣೆ ಸಂಪ್ರದಾಯ ಪದ್ಧತಿಗಳು ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಇರ್ತವೆ. ಹಲ್ಲೆಲೂಯಾ. ಆದರೆ ಪರಲೋಕದ ಮಕ್ಕಳಾಗಿರ್ತಕ್ಕಂಥ ನಾವು ಸಂಪೂರ್ಣವಾಗಿ ಆತನಿಗೆ ವಿಧೇಯತೆ ಉಳ್ಳವರಾಗಿ ನಾವು ಜೀವಿಸುವಂಥವರು ಆಗಬೇಕು ಪ್ರೇರೆ. ಕೊನೆಯದಾಗಿ ಸಮಯದಲ್ಲಿ ನಾವು ನೋಡೋಣ 4ನೇ ಅಧ್ಯಾಯ 3ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಕೊನೆಯದಾಗಿ ಪವಿತ್ರಾತ್ಮನು ನಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಒಂದು ಐಕ್ಯ, ಈ ಒಂದು ಅನ್ಯೋನ್ಯತೆಯ ಸಂಬಂಧ, ಈ ಸಂಬಂಧವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಯಾವಾಗಲೂ ಕೂಡ ನಾವೇನಾಗಿರ್ಬೇಕಂತೆ, ಆಸಕ್ತರಾಗಿ ಇರಬೇಕು. ದೇವರನ್ನು ತಿಳಿಯಲಾರದಕ್ಕಿಂತ ಮುಂಚಿತವಾಗಿ ದೇವಪುರ ಯಾರು ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಿಮ್ಮ ಹೆಸರೇನಲ್ರಿ? ದೇವರ ಹೆಸರು ಯಾರೋ ಗೊತ್ತಿಲ್ಲ. ಹಲ್ಲೆಲೂಯಾ. ಇಲ್ಲಿ ಬಂದಿರತಕ್ಕಂಥ ಅನೇಕರು ನೀವು ಯಾರೋ ನನಗೆ ಗೊತ್ತಿಲ್ಲ. ದೇವರನ್ನು ತಿಳಿದುಕೊಂಡಿದ್ದಾದಮೇಲೆ ನಾವೆಲ್ಲರೂ ಕೂಡ ಏನಾಗಿದ್ದೀವಿ, ಈ ಸಮಯದಲ್ಲಿ ಒಂದೇ ಕುಟುಂಬವಾಗಿದ್ವಿ, ಒಂದೇ ಸಭೆಯವರಾಗಿದ್ದೆ, ಒಂದೇ ಕುರಿಗಳಾಗಿದ್ದೆ, ಗುಂಪು ಏನಂತ ಹೇಳ್ತೇವೆ, ಒಂದೇ ಮಂದೆಯಾಗಿದ್ದೆ, ಒಂದೇ ಶಿಷ್ಯತ್ವದಲ್ಲಿ ಇರುವಂಥವರು ಆಗಿದ್ದೆ, ಒಂದೇ ಶಾಲೆಯ ವಿದ್ಯಾರ್ಥಿಗಳು ಮಕ್ಕಳು ನಾವು ಆಗಿದ್ದೀವಿ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಎಲ್ಲೆಲ್ಲೋ ಇರ್ತಕ್ಕಂಥ ನಮ್ಮನ್ನು ದೇವರು ಇವತ್ತೊಂದು ದಿವಸ ಏನು ಮಾಡಿದ್ದಾನೆ, ಈ ಸ್ಥಳದಲ್ಲಿ ಒಂದೇ ಆಗಿ ಆತನು ಇರಿಸಿದ್ದಾನೆ ಪ್ರೇರ. ಅದರ ಸಲುವಾಗಿ 3ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಐಕ್ಯತೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಈ ಒಂದು ಐಕ್ಯತೆ ಒಳಗಡೆ ಬಂದಾದ ಮೇಲೆ ನಾವು ಈ ಒಂದು ಏನಂತ ಹೇಳ್ತೇವೆ, ದೇವರ ಒಂದು ಸಮೂಹದಿಂದ, ದೇವರ ಒಂದು ಸ್ನೇಹತ್ವದಿಂದ ನಾವೇನಾಗಬಾರ್ದು ರೀ, ತೊಲಗಿ ಹೋಗಬಾರ್ದು, ಹಿಂದಕ್ಕೆ ಹೋಗಬಾರ್ದು. ಈ ಐಕ್ಯತೆಯನ್ನು ಸಂಪೂರ್ಣವಾಗಿ ನಾವು ಕಾಪಾಡಿಕೊಳ್ಬೇಕು. ಆದಿ ಅಪೊಸ್ತಲರ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಪ್ರತಿ ದಿವಸವೂ ಕೂಡ ದೇವರ ಸಭೆಯಾಗಿ ಅವ್ರು ಏನು ಮಾಡ್ತಾಯಿದ್ರು, ಸೇರ್ತಾ ಇದ್ರು, ರೊಟ್ಟಿ ಮುರಿತಾ ಇದ್ರು, ಪ್ರಾರ್ಥನೆ ಮಾಡ್ತಾಯಿದ್ರು, ದೇವರಲ್ಲಿ ಏಕವಾಗಿ ಅವರು ಒಂದೇ ಮನಸ್ಸುಳ್ಳವರಾಗಿದ್ದರಂತೆ. ಹೆಂಗಿದ್ರಂತೆ? ಒಂದೇ ಮನಸ್ಸುಳ್ಳವರಾಗಿ, ಏಕ ಮನಸ್ಸುಳ್ಳವರಾಗಿ. ಅವರ ಆಲೋಚನೆ ವಿಧಾನ ಒಂದೇ. ನಾನು ದೇವರು ಬರುವಾಗ ಆತನನ್ನು ಮುಖಾಮುಖಿಯಾಗಿ ನಾನು ಏನಾಗಬೇಕು, ಎದುರುಗೊಳ್ಬೇಕು. ಆ ಒಂದು ಐಕ್ಯತೆಯನ್ನು ಪವಿತ್ರಾತ್ಮನಲ್ಲಿ ಅವರು ಕಾಪಾಡಿಕೊಳ್ತಾ ಇದ್ರು. ಇವತ್ತಿನ ದಿವಸ ಅನೇಕರು ಏನು ಮಾಡ್ತಾ ಇದ್ದಾರೆ, ಐಕ್ಯತೆಯನ್ನು ಕಾಪಾಡಿಕೊಳ್ತಾ ಇಲ್ಲ, ಸಮಾಧಾನ ಇಲ್ಲ, ಯಾವಾಗಲೂ ಕೂಡ ಅಸಮಾಧಾನಿತರಾಗಿ ಏನು ಮಾಡ್ತಾ ಇರ್ತಾರೆ, ಜೀವಿಸ್ತಾ ಇರ್ತಾರೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಇದು ದೇವರಾತ್ಮನು ವಿಶ್ವಾಸಿಗಳೆಲ್ಲರೂ ಕ್ರಿಸ್ತನ ದೇಹದಲ್ಲಿ ಒಂದಾಗಿ ಸೃಷ್ಟಿಸಬೇಕೆಂಬ ಒಂದು ಐಕ್ಯತೆಯನ್ನು ತೋರಿಸುವಂಥದ್ದಾಗಿದೆ. ಅದರ ಸಲುವಾಗಿ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಕೊರಿಂಥ 12ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು, ಹಾಗೆಯೇ ಕ್ರಿಸ್ತನು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮದು ಒಂದು ದೇಹದಲ್ಲಿ ಅನೇಕ ಅವಯವಗಳಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್. ಒಳಗಡೆ ಇರುವಂಥ ಅವಯವಗಳು ಬೇರೆ, ಹೊರಗಡೆ ಕಾಣುವಂಥ ಅವಯವಗಳು ಬೇರೆ ಪ್ರಿಯರೇ. ಹಲ್ಲೆಲೂಯಾ. ಆದರೂ ಕೂಡ ದೇಹ ಏನಾಗಿದೆ, ಇದು ಒಂದೇ, ಶರೀರ ಏನಾಗಿದೆ, ಒಂದೇ. ಅದೇ ರೀತಿಯಾಗಿ ಕ್ರಿಸ್ತನು ಕೂಡ ಇದ್ದಾನೆ ಎಂಬುದಾಗಿ. ಅಂದರೆ ಐಕ್ಯತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಈ ಒಂದು ಭುಜದಿಂದ ಕೆಳಗಡೆ ನಾವೆಲ್ಲ ಯಾರು, ಸಭೆಯಾಗಿರ್ತಕ್ಕಂಥ ನಾವೆಲ್ಲರಾದರೆ ಸಭೆಗೆ ತಲೆ ಯಾರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಐಕ್ಯತೆಯನ್ನು ನಾವು, ಆತ್ಮನ ಐಕ್ಯತೆಯನ್ನು ನಾವೇನು ಮಾಡಬೇಕು, ಇವತ್ತಿನ ದಿವಸ ಕಾಪಾಡಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದನ್ನು ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧಾತ್ಮ ದೇವರೇ ಏನು ಮಾಡುವಂಥ ಆತನಾಗಿದ್ದಾನೆ, ನಮ್ಮನ್ನು ಐಕ್ಯಪಡಿಸುವಂಥ ಆತನಾಗಿದ್ದಾನೆ, ನಮಗೆ ಸಮಾಧಾನವನ್ನು ಕೊಡುವಂಥ ಆತನಾಗಿದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿ ತಾನು ಈ ಲೋಕವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚಿತವಾಗಿ ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಆತನು ಪ್ರಾರ್ಥನೆ ಮಾಡಿದ. 17ನೇ ಅಧ್ಯಾಯದಲ್ಲಿ ಆತನು ಪ್ರಾರ್ಥನೆ ಮಾಡಿದ. ಏನಂತ ಪ್ರಾರ್ಥನೆ ಮಾಡಿದ ಒಂದು ಸಾರಿ ನೀವು ನೋಡಿದೆ, ಆದರೆ 20ನೇ ವಚನದಿಂದ, ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ, ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ
ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿ ಇರುವ ಪ್ರಕಾರ ಅವರೂ ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರುವ ಪ್ರಕಾರ ಅವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು, ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಸ್ವಾಮಿ ಈ ಲೋಕಕ್ಕೆ ಹೊರಟು ಬಂದಂಥ ಸಮಯದಲ್ಲಿ ಶರೀರದಾಗಿಯಾಗಿ ಇರುವಂಥ ಸಮಯದಲ್ಲಿ ಆತನು ಪ್ರಾರ್ಥನೆ ಮಾಡಿರುವಂಥದ್ದು ಪ್ರಿಯ ಐಕ್ಯತೆ ಎನ್ನುವಂಥದ್ದು ಬಹಳ ಮುಖ್ಯ. ಅದರ ಸಲುವಾಗಿ ಒಂದು ಮಾತಿರುತ್ತೆ, ನಾನು ನೋಡಿ ಏನಂತ ಹೇಳ್ರಿ, ಗಾದೆ ಮಾತು, ಒಗ್ಗಟ್ಟಿನಲ್ಲಿ ಬಲ ಇದೆ. ಹಲ್ಲೆಲೂಯಾ. ಶತ್ರು ಏನು ಮಾಡ್ತಾನೆ, ತನಗೆ ವಿರುದ್ಧವಾಗಿರ್ತಕ್ಕಂಥ ಶತ್ರುಗಳನ್ನು ಸೆದೆ ಬಡಿಬೇಕಾದ್ರೆ ಶತ್ರುವಿನ ಕೋಟೆಯನ್ನು ಏನು ಮಾಡ್ತಾನೆ ರೀ, ಒಗ್ಗಟ್ಟಿರುವಂಥದ್ದನ್ನು ಮೊದಲು ಏನು ಮಾಡ್ತಾನೆ, ಒಗ್ಗಟ್ಟನ್ನು ಮುರಿತಾನೆ. ಒಗ್ಗಟ್ಟನ್ನು ಮುರಿದಾದ್ಮೇಲೆ ಈಸಿಯಾಗಿ ಆ ಶತ್ರುವನ್ನು ನಾವೇನು ಮಾಡ್ಬೋದು, ಸೆದೆ ಬಡಿಬೋದು ಎನ್ನುವಂಥ ಆಲೋಚನೆ ಇರುತ್ತೆ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತ್ಮನ ಐಕ್ಯತೆಯಲ್ಲಿ ನೀವು ಕಾಪಾಡಿಕೊಳ್ಳುವವರು ಆಗಿರಬೇಕು, ಸಮಾಧಾನದಿಂದ ಜೀವಿಸುವಂಥವರು ಆಗಿರಬೇಕು. ಸಮಾಧಾನ ಬಹಳ ಮುಖ್ಯ ಕ್ರಿಸ್ತಿಯ ಜೀವಿತದಲ್ಲಿ. ನಾವು ಸಮಾಧಾನವನ್ನು ಹೊಂದಿಕೊಳ್ಳಲಾರದೆ ಇತರರಿಗೆ ಸಮಾಧಾನವನ್ನು ಸಾರೋದಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ಪೌಲನು ಹೇಳ್ತಾ ಇದ್ದಾನೆ ಇಲ್ಲಿ, ಸಮಾಧಾನದಿಂದ ನಾವು ಜೀವಿಸಬೇಕಾದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12:16 ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಿಕೆಯಾಗಿರ್ರಿ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಇನ್ನೊಂದು ಕಡೆಗೆ ವಚನದಲ್ಲಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, 1 ಪೇತ್ರನ ಪತ್ರಿಕೆ 3:11 ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನವನ್ನು ಆರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಹಲ್ಲೆಲೂಯಾ. ಸಮಾಧಾನವನ್ನು ನಾವು ಆರೈಸಲಾರದೇ ಇದ್ದರೆ ಸಮಾಧಾನ ನಮಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವಾಗಲೂ ಜಗಳ, ಯಾವಾಗಲೂ ಕೂಡ ಕೆಟ್ಟದ್ದೇ, ಯಾವಾಗಲೂ ಕೂಡ ಬಲಹೀನತೆ, ಯಾವಾಗಲೂ ಕೂಡ ಇನ್ನೊಬ್ಬರ ಕುರಿತಾಗಿ ಹೇಳಿಕೊಳ್ಳುವಂಥ ಆಡಿಕೊಳ್ಳುವಂಥದ್ದು ಚಾಡಿಯ ಮಾತುಗಳು, ಕುಚೋದ್ಯ ಮಾತುಗಳ ಸ್ಥಿತಿ ಇದ್ದರೆ ಸಮಾಧಾನ ಬರುತ್ತಾ? ಬರಲ್ಲ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಿ ಮತ್ತೇನು ಮಾಡ್ಬೇಕಂತೆ, ಸಮಾಧಾನವನ್ನು ಆರೈಸಬೇಕು. ನಾವು ಸಮಾಧಾನವನ್ನು ಆರೈಸಲಾರದೇ ಇದ್ದರೆ ಸಮಾಧಾನವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಹೇಳ್ತಾ ಇದೆ ವಾಕ್ಯ, ಸಮಾಧಾನವೆನ್ನುವಂಥ ಬಂಧನದಲ್ಲಿ ನಾವೆಲ್ಲರೂ ಕೂಡ ಐಕ್ಯವಾಗಿ ಇರಬೇಕು ಪ್ರಿಯರೇ. ಸಮಾಧಾನ ಎನ್ನುವಂಥದ್ದು ದೇವರ ನಂಬಿದಂಥ ಮಕ್ಕಳಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಲಕ್ಷಣವಾಗಿದೆ. ಅದರ ಸಲುವಾಗಿ 2 ಕೊರಿಂಥ 13:11 ನಾವು ನೋಡ್ತಾ ಇದ್ದೇವೆ, ಕಡೇ ಮಾತೇನೆಂದರೆ ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರ್ರಿ, ಒಂದೇ ಮನಸ್ಸುಳ್ಳವರಾಗಿರ್ರಿ, ಸಮಾಧಾನದಿಂದ ಇರ್ರಿ, ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಸಮಾಧಾನದಿಂದ ಇದ್ದರೆ ದೇವರು ನಮ್ಮ ಸಂಗಡ ಇರುವಂಥ ದೇವರಾಗಿದ್ದಾನೆ. ಆ ಒಂದು ಕೋಪ ಮತ್ತು ದೇವರಿಗೆ ಬೇಡವಾಗಿರ್ತಕ್ಕಂಥ ಕಾರ್ಯಗಳು ಯಾವಿದವು, ದ್ವೇಷದ ಮನೋಭಾವನೆಗಳು, ಒಂದು ಶಾರೀರಿಕವಾಗಿರ್ತಕ್ಕಂಥ ಕ್ರಿಯೆಗಳು ಯಾವಿದವು, ಅವೆಲ್ಲವುಗಳನ್ನು ನಾವೇನು ಮಾಡ್ಬೇಕು ರೀ, ಬಿಡಬೇಕು. ಅವುಗಳನ್ನು ಬಿಟ್ಟು ನಾವೇನು ಮಾಡಬೇಕು, ಒಳ್ಳೆಯದರ ಕಡೆಗೆ ಬರಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, 8ನೇದಾಗಿ ನಾವು ನೋಡ್ತಾ ಇದ್ದೇವೆ, ಪವಿತ್ರಾತ್ಮನಲ್ಲಿ ನಾವು ಸಭೆಯಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಏನಾಗಿರ್ಬೇಕಂತೆ, ಐಕ್ಯವಾಗಿರಬೇಕು, ಒಂದಾಗಿ ಇರಬೇಕು. ಒಂದಾಗಿ ಇರುವಂಥ ಸಮಯದಲ್ಲಿ ಖಂಡಿತವಾಗಿ ಅದನ್ನು ಕಾಪಾಡಿಕೊಳ್ಳುವಂಥ ಸಮಯದಲ್ಲಿ ನಾವೇನಾಗ್ತೀವಿ ರೀ, ಪವಿತ್ರಾತ್ಮನು ನಮ್ಮನ್ನು ನಡೆಸ್ತಾ ಇರ್ತಾನೆ, ದೇವರಾತ್ಮನು ನಮ್ಮನ್ನು ನಡೆಸ್ತಾ ಇರ್ತಾನೆ. ಯಾವುದು ಕೆಟ್ಟ ಮಾರ್ಗವೋ, ಯಾವುದು ಒಳ್ಳೆ ಮಾರ್ಗವೋ, ಕೆಟ್ಟ ಮಾರ್ಗದಿಂದ ಯಾವ ರೀತಿಯಾಗಿ ನಾವು ದೂರ ಆಗಬೇಕು, ಒಳ್ಳೆ ಮಾರ್ಗದಲ್ಲಿ ಯಾವ ರೀತಿಯಾಗಿ ನಾವು ನಡಿಬೇಕಂತೇಳಿ ದೇವರು ನಮ್ಮನ್ನು ಏನು ಮಾಡ್ತಾನೆ, ನಡೆಸ್ತಾನೆ. ಯಾಕಂದರೆ ನಮ್ಮನ್ನು ನಡೆಸುವಂಥ ದೇವರು ಆತನೇ ಆಗಿರುವ ಪಕ್ಷದಲ್ಲಿ ಆತ ನಮ್ಮನ್ನು ಕೈ ಬಿಡದೆ ನಡೆಸ್ತಾನೆ ಪ್ರಿಯರೇ. ಒಳ್ಳೆ ಮಾರ್ಗ ಯಾವುದಂತೇಳಿ ದೇವರಿಗೆ ಗೊತ್ತು. ಹಲ್ಲೆಲೂಯಾ. ಯಾವ ಒಂದು ಮಾರ್ಗದ ಕಡೆಗೆ ಹೋದರೆ ನನ್ನ ಮಕ್ಕಳು ಆಶೀರ್ವದಿಸಲ್ಪಡ್ತಾರೆ ಅಂತೇಳಿ ದೇವರಿಗೆ ಗೊತ್ತು. ಅದಕ್ಕಾಗಿ ದೇವರು ಏನು ಮಾಡ್ತಾನೆ, ಒಳ್ಳೆ ಮಾರ್ಗದ ಕಡೆಗೆ ನಡೆಸ್ತಾನೆ. ನೀನು ದೇವರಲ್ಲಿ ಐಕ್ಯ ಉಳ್ಳಂಥ ವ್ಯಕ್ತಿಯಾಗಿ ನೀನು ಇರುವಾಗ, ಒಂದು ವೇಳೆ ಪವಿತ್ರಾತ್ಮನ ಐಕ್ಯದಿಂದ ನೀನು ದೂರ ಆಗಿದ್ದೇ ಆದರೆ ಖಂಡಿತವಾಗಿ ನೀನೇನಾಗ್ತೀಯ, ನಿನ್ನ ಸ್ವಂತ ಆಲೋಚನೆಗಳನ್ನು ಮಾಡ್ತೀಯ, ಸ್ವಂತ ವಿಷಯಗಳಿಗೋಸ್ಕರವಾಗಿ ನೀನು ತವಕ ಪಡ್ತಿರ್ತೀಯ. ನಿನ್ನ ನಿರ್ಧಾರ ಎನ್ನುವಂಥದ್ದು ಸ್ವನಿರ್ಧಾರವಾಗಿ ಬರುವಂಥದ್ದಾಗಿರುತ್ತೆ. ಮುಂದೊಂದು ದಿವಸ ಅದು ಅಪಾಯಕ್ಕೆ, ಆಪತ್ತಿಗೆ ನಿನ್ನನ್ನು ಏನು ಮಾಡುತ್ತೆ, ತರುವಂಥದ್ದಾಗಿರುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬೇಕು. ಏನಂತ ಹೇಳಂತಂದರೆ, ನಿತ್ಯ ಜೀವಕ್ಕಾಗಿ ಇಹಲೋಕವನ್ನು ಹೆಚ್ಚು ಪ್ರೀತಿ ಮಾಡದೆ ದೇವರನ್ನು ಹೆಚ್ಚಾಗಿ ಪ್ರೀತಿ ಮಾಡಿ ಮೊದಲನೇ ಸ್ಥಾನವನ್ನು ದೇವರಿಗೆ ಕೊಡಬೇಕು. 2ನೇದಾಗಿ ದೇವರ ಪವಿತ್ರಾತ್ಮನ ವಿಷಯದಲ್ಲಿ ನಾವು ಐಕ್ಯವುಳ್ಳವರಾಗಿ ಇದ್ದು ಸಹೋದರರ ಸ್ನೇಹತ್ವದ ವಿಷಯದಲ್ಲಿ ಐಕ್ಯವಾಗಿ ನಾವು ಜೀವಿಸುವಂಥವರು ಆಗಿರಬೇಕು ಪ್ರಿಯರೇ. ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುವಂಥವ್ರು ನಾವು ಆಗಿರಬೇಕು. ಸಮಾಧಾನದ ಬಂಧನದಿಂದ ನಾವು ಕಟ್ಟಲ್ಪಟ್ಟಂಥವರು ಆಗಿ ಆ ಒಂದು ಐಕ್ಯತೆಯನ್ನು, ಆತ್ಮನ ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಶಾರೀರಿಕವಾಗಿರ್ತಕ್ಕಂಥ ಐಕ್ಯತೆ ಅಲ್ಲ ಇದು. ಯಾವ ಐಕ್ಯತೆ? ಆತ್ಮನಲ್ಲಿ ಐಕ್ಯತೆ ಉಳ್ಳವರಾಗಿ ನಾವು ಐಕ್ಯತೆಯನ್ನು ಕಾಪಾಡಿಕೊಳ್ಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ, ಕಾಪಾಡಿಕೊಳ್ಳಬೇಕಾದಂಥ ಸಂಗತಿಗಳ ವಿಷಯದಲ್ಲಿ
ಕಾಪಾಡಿಕೊಳ್ಳಲಾರದೆ ಇದ್ದೀರಾ? ದೇವರ ಮೇಲೆ ಇರುವಂಥ ನಂಬಿಕೆಯನ್ನು ಬಿಟ್ಟುಬಿಟ್ಟಿದ್ದೀರಾ? ನಂಬಿಕೆಯನ್ನು ಕಾಪಾಡಿಕೊಳ್ತಾ ಇದ್ದೀರಾ? ದೇವರು ಕೊಟ್ಟಿರ್ತಕ್ಕಂಥ ಆತ್ಮನ ವಸ್ತ್ರಗಳನ್ನು ಕಾಪಾಡಿಕೊಳ್ತಾ ಇದ್ದೀರಾ? ರಕ್ಷಣೆ ವಸ್ತ್ರ, ನೀತಿ ವಸ್ತ್ರ, ಅವುಗಳನ್ನು ಕಾಪಾಡಿಕೊಳ್ತಾ ಇದ್ದೀರಾ? ಲೋಭಿತನದಲ್ಲಿ ಎಚ್ಚರವಾಗಿದ್ದು ನಿಮ್ಮನ್ನು ನೀವು ಕಾಪಾಡಿಕೊಳ್ತಾ ಇದ್ದೀರಾ? ಸಹೋದರ ಸಹೋದರಿ, ದೇವ್ರ ವಾಕ್ಯ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದೆ. ಈ ವಿಷಯಗಳಲ್ಲಿ ನೀವು ಜಾಗರೂಕತೆಯಿಂದ ಇರಲಾರದೆ ಹೋದರೆ ಆತ್ಮಾನುಸಾರವಾಗಿ ಆತ್ಮೀಯ ಭಕ್ತಿಯ ಜೀವಿತದಲ್ಲಿ ನೀವು ಕುಂಠಿತ ಕಡೆಗೆ ಹೋಗಬೇಕಾಗುತ್ತೆ. ಅದಕ್ಕಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ನಾವು ಈ ಸಂಗತಿಗಳನ್ನು ಕಾಪಾಡಿಕೊಳ್ಳುವವರಾಗಿ ಇರಬೇಕು. ಜಾಗರೂಕತೆಯಿಂದ ಭಕ್ತಿಯ ಜೀವಿತದಲ್ಲಿ ಮುಂದೆ ನಾವು ಸಾಗಬೇಕು. ಬಲಹೀನರಾಗುವಂಥದ್ದಲ್ಲ, ಬಲವಂತರಾಗಿ ದೇವರನ್ನು ನಾವು ಆರಾಧಿಸುವಂಥ ಮಕ್ಕಳಾಗಿ ಇರಬೇಕು. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ವೇಳೆ ಈ ಸಂಗತಿಗಳು ನಿಮ್ಮಲ್ಲಿ ಇದ್ದರೆ, ಕಾಪಾಡಿಕೊಳ್ಳಲಾರದಂಥ ಸ್ಥಿತಿಯಲ್ಲಿದ್ದರೆ, ಪುನಃ ದೇವ್ರ ವಾಕ್ಯ ನಮ್ಮ ಸಂಗಡ ಮಾತಾಡ್ತಾ ಇದೆ. ಲಾಜರನು ಅವನು ಕಾಪಾಡಿಕೊಂಡ, ತನ್ನ ಪ್ರಾಣವನ್ನು ಅಗೆ ಮಾಡಿದ, ದೇವರಿಗೋಸ್ಕರವಾಗಿ ಜೀವಿಸಿದ. ಅದಕ್ಕಾಗಿ ಅವನು ಪರದೇಶಿಗೆ ಹೋದ ಪ್ರಿಯರೇ. ಅವನಿಗೆ ಅನೇಕವಾಗಿರ್ತಕ್ಕಂಥ ಅಡಚಣೆಗಳು ಈ ಲೋಕದಲ್ಲಿದ್ದು, ಆದರೂ ಕೂಡ ಭಯಪಡಲಿಲ್ಲ. ದೇವರ ಸಂಗಡ ಇರುವಂಥದ್ದೇ ನಿತ್ಯ ಸಮಾಧಾನ ಎಂಬುದಾಗಿ ಅರಿತು ಯುಗ ಯುಗಗಳವರೆಗೆ ಶಾಶ್ವತವಾಗಿ ದೇವರಲ್ಲಿ ಇರುವಂಥ ವ್ಯಕ್ತಿಯಾಗಿ ಬದಲಾವಣೆಯಾದ. ಆದರೆ ಐಶ್ವರ್ಯವಂತನಾದರೂ ಈ ಲೋಕದಲ್ಲಿ ಎಷ್ಟೆಲ್ಲ ಎಂಜಾಯ್ಮೆಂಟ್ ಮಾಡಿದ, ಸುಖಪಟ್ಟ, ತಿಂದ, ಕುಡಿದ, ಅನೇಕ ಪಾರ್ಟಿಗಳನ್ನು ಮಾಡಿದ. ಆದರೆ ಕೊನೆಯದಾಗಿ ಅವನ ಜೀವಿತ ಕೈ ಬಿಡಲ್ಪಟ್ಟ. ಅವನು ಬೇಡ್ತಾ ಇದ್ದಾನೆ ಪಾತಾಳದಲ್ಲಿದ್ದು, ದೇವರೇ, ನನಗೆ 5 ಜನ ಅಣ್ಣ ತಮ್ಮಂದಿರಿದ್ದಾರೆ ಭೂಲೋಕದಲ್ಲಿ, ದಯವಿಟ್ಟು ಲಾಜರನನ್ನು ಅವರ ಬಳಿಗೆ ಕಳುಹಿಸಿ ಈ ಸಂಗತಿಗಳನ್ನು ತಿಳಿಯಪಡಿಸಿ ಎಂಬುದಾಗಿ ಹೇಳಿದಾಗ, ತಂದೆಯಾಗಿರ್ತಕ್ಕಂಥ ಅಬ್ರಹಾಮನು ಒಂದೇ ಮಾತನ್ನು ಹೇಳಿದ, ಅಲ್ಲಿ ದೇವರ ಪುಸ್ತಕಗಳಿದ್ದಾವೆ, ಸತ್ಯವೇದ ಇದೆ. ಆ ಸತ್ಯವೇದವನ್ನು, ಪ್ರವಾದಿಗಳ ಗ್ರಂಥಗಳಿದ್ದಾವೆ, ಅವುಗಳನ್ನು ಓದಿ ತಿಳಿದುಕೊಳ್ಳಬೇಕೆಂಬುದಾಗಿ ಹೇಳಿದಾಗ ಆತನು ಬಹಳ ನಿರಾಶೆಗೊಳಗಾದ ಪ್ರಿಯರು. ಯಾಕಂದರೆ ಆ ಶ್ರೀಮಂತ ವ್ಯಕ್ತಿ ಅಣ್ಣ ತಮ್ಮಂದರು ಕೂಡ ಇವನ ದಾರಿಯನ್ನೇ ಹಿಡಿದಂಥವರಾಗಿದ್ದರು. ಅವರು ಲೋಕವನ್ನು ಪ್ರೀತಿಸುವಂಥವರಾಗಿದ್ದರು, ದೇವರನ್ನು ಮರೆತಂಥವರಾಗಿದ್ದರು. ಅದಕ್ಕಾಗಿ ಆ ಶ್ರೀಮಂತ ವ್ಯಕ್ತಿ ಬಹಳ ಯಾತನೆ ಪಟ್ಟ ಒಂದು ಯಾತನೆ ಸ್ಥಳವಾದಂಥ ಪಾತಾಳದಲ್ಲಿ ಇವತ್ತು ಕೂಡ ನಿನ್ನನ್ನು ಅಗಲಿ ಹೋಗಿರ್ತಕ್ಕಂಥ ನಿನ್ನ ಪೂರ್ವಿಕರು ಯಾತನೆ ಪಡ್ತಾ ಇರ್ಬೋದು. ಅವರು ಬೇಡ್ತಾ ಇರುವಂಥ ಒಂದೇ ಸಂಗತಿ ಒಂದೇ, ನಾವಿಲ್ಲಿಗೆ ಬಂದಿದ್ದೀವಿ, ಅವ್ರು ಇಲ್ಲಿಗೆ ಬರಬಾರ್ದು. ಅವರು ಸತ್ಯ ದೇವರನ್ನ ತಿಳಿದುಕೊಂಡು, ಸೃಷ್ಟಿಕರ್ತನನ್ನು ತಿಳಿದುಕೊಂಡು, ಮೋಕ್ಷ ಲೋಕ, ಪರಿಶುದ್ಧ ಲೋಕ, ಪವಿತ್ರ ಲೋಕ, ಆ ಪರಲೋಕಕ್ಕೆ ಅವರು ಬಾಧ್ಯಸ್ಥರಾಗಬೇಕಾದ್ರೆ ಯೇಸು ಕ್ರಿಸ್ತನನ್ನು ನಂಬಿ ಅವರು ರಕ್ಷಣೆಯನ್ನು ಹೊಂದಬೇಕೆನ್ನುವಂಥ ಸತ್ಯ ಸುವಾರ್ತೆಯನ್ನು ಅವರು ಅರಿತುಕೊಳ್ಳಬೇಕೆಂಬುದೇ ಪ್ರತಿಯೊಬ್ಬರ ಒಂದು ಪ್ರಾರ್ಥನೆಯಾಗಿದೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸ ದೇವರು ನನ್ನ ಸಂಗಡ, ನಿಮ್ಮ ಸಂಗಡ, ನಮ್ಮೆಲ್ಲರ ಸಂಗಡ ಮಾತಾಡಿರ್ತಕ್ಕಂಥ ಅಂಶ ಒಂದೇ, ನಿತ್ಯ ಜೀವವನ್ನು ನಾವು ಪಡೆದುಕೊಳ್ಳಬೇಕು. ಆ ನಿತ್ಯ ಜೀವಕ್ಕಾಗಿ ನಾವು ಜೀವಿಸುವಂಥವ್ರಾಗಬೇಕು. ಪವಿತ್ರ ಆತ್ಮನ ಐಕ್ಯತೆಯನ್ನು ಕಾಪಾಡಿಕೊಳ್ಳುವಂಥವ್ರಾಗಬೇಕು. ಆತ್ಮನ ಐಕ್ಯತೆಯಲ್ಲಿ ಜೀವಿಸುವಂಥವ್ರು ನಾವು ಆಗಬೇಕು. ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಮಹೋನ್ನತರ ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ನೀವು ಸಹಾಯ ಮಾಡಿ ನಡೆಸಪ್ಪ. ದೇವರು ಇವರೆಲ್ಲರೂ ನಿನ್ನ ಕರೆಗಳಲ್ಲಿ ಒಪ್ಪಿಸ್ತಾ ಇದ್ದೇವೆ ಸ್ವಾಮಿ. ಸಮಾಧಾನ, ಶಾಂತಿ, ಆರೋಗ್ಯ, ಆನಂದ ಸ್ವಾಮಿ ಇವರು ಹೊಂದಿಕೊಂಡು ನಿತ್ಯ ಜೀವಕ್ಕಾಗಿ ಜೀವಿಸಲಿಕ್ಕಾಗುವ ಹಾಗೆ ಸಹಾಯ ಮಾಡಿ ನಡೆಸಪ್ಪ. ಹೌದು ಕರ್ತನೆ, ಈ ಶರೀರ ಒಂದಲ್ಲ ಒಂದು ದಿವಸ ಇದನ್ನು ನಾವು ಬಿಟ್ಟು ಹೋಗಲೇಬೇಕಪ್ಪ. ಆತ್ಮ ಶಾಶ್ವತವಾಗಿರುವಂಥದ್ದು. ಆ ಆತ್ಮನಿಗೆ ಒಂದು ಅಂಗಿ ಬೇಕಾಗಿದೆ ಸ್ವಾಮಿ. ಹೊರಗಡೆ ಬಂದಾಗ ಆ ಮಹಿಮೆಯ ಶರೀರ ಎನ್ನುವಂಥ ಅಂಗಿಯನ್ನು ಈ ಲೋಕದಲ್ಲಿ ಇರುವಾಗಲೇ ಅದನ್ನು ನಾವು ಸಂಪಾದಿಸಿಕೊಳ್ಳುವ ಹಾಗೆ ಒಂದು ಒಳ್ಳೆಯ ಆತ್ಮನ ಭಯಭಕ್ತಿಯ ಜೀವಿತವನ್ನು ಸ್ವಾಮಿ ಇವರೆಲ್ಲರಿಗೆ ಕಲಿಸಿಕೊಡಯ್ಯ. ಇವರು ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರ್ದ ಹಾಗೆ ಸ್ಥಿರವಾಗಿ ನಿನ್ನಲ್ಲಿದ್ದು ಸ್ವಾಮಿ, ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳಿಗೆ ಬಳಲಿ ಹೋಗಿ ಕರ್ತನೆ ತೊಳಲಿ ಹೋಗಿ ಲೋಕದ ಸಂಕಟ ವ್ಯವಹಾರಗಳಲ್ಲಿ ಸಿಲುಕಿಕೊಳ್ಳದೆ ಸ್ಥಿರವಾಗಿ ನಿನ್ನನ್ನು ಹಿಂಬಾಲಿಸಿ ಆತ್ಮಾನುಸಾರವಾಗಿ ನಡೆಯುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸಯ್ಯ. ಅದ್ಭುತವನ್ನು ಮಾಡುವ ದೇವರೇ ನಿನಗೆ ಸ್ತೋತ್ರ. ಅತಿಶಯ ಕಾರ್ಯಗಳನ್ನು ಜರುಗಿಸಿ ನಡೆಸುವಂಥ ಮಹಾದೇವರೇ ನಿನಗೆ ಸ್ತೋತ್ರಗಳಪ್ಪ. ಸಮಾಧಾನವಾದಂಥ ಜೀವಿತವನ್ನು ಜೀವಿಸಲಿಕ್ಕಾಗುವಂಥ ಪವಿತ್ರಾತ್ಮನ ಐಕ್ಯತೆಯನ್ನು ಕಾಪಾಡಿಕೊಳ್ಳಲಿಕ್ಕಾಗುವಂತೆ ಇವರೆಲ್ಲರನ್ನ ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ದೇವರ ಮಳೆಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ.
ಒಂದು ಒಳ್ಳೆಯ ಸಮೃದ್ಧಿಕರವಾದಂಥ ಬೆಳೆಗೆ ಬೇಕಾದಂಥ ಒಳ್ಳೆಯ ಮಳೆಯನ್ನು ದೇವರೇ ನೀವೇ ಅನುಗ್ರಹ ಮಾಡಿ ನಿನ್ನ ಚಿತ್ತ ನೆರವೇರಿಸಿ ನೀವು ತಾನೇ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡರ್ಪಿಸಿ ಬೇಡಿರುವಂಥದ್ದೆಲ್ಲವನ್ನು ಕರ್ತನೇ ಸ್ವಾಮಿ, ವಿಶೇಷವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಹೋದರ ಅಮರೇಶ್ ಅವ್ರನ್ನ, ಅವರ ಸಹೋದರರ, ಅವರ ಕುಟುಂಬ ಮತ್ತು ಸ್ವಾಮಿ ಮಕ್ಕಳೆಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡ ಅರ್ಪಿಸಿ ಹೊಂದಿದೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರೋ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಲಿಕ್ಕೆ, ಅಲಂಕರಿಸಲಿಕ್ಕೆ, ಬಲಪಡಿಸಲಿಕ್ಕೆ ಕೂಡಿ ಬಂದಿರೋ ಇವರ ಸಂಘಡಲ್ಲೂ ಸಕಲ ಸದ್ಭಕ್ತರನ್ನು ಪ್ರಪಂಚದ ಸಂಘಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್.